ನಮಸ್ಕಾರ ವೀಕ್ಷಕರೇ, ಮಾಹಿತಿ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ. ಒಂದು ಕಡೆ ಅಭಿವೃದ್ಧಿಯ ದೌಡಾಯ, ಮೆಟ್ರೋ ನಗರಗಳು, ಡಿಜಿಟಲ್ ಇಂಡಿಯಾ, ಸ್ಟಾರ್ಟಪ್ ಕ್ರಾಂತಿ. ಆದರೆ ಇನ್ನೊಂದು ಕಡೆ ಅನಾದಿ ಕಾಲದಿಂದಲೂ ಬೇರು ಬಿಟ್ಟಿರುವ ಜಾತಿ ವ್ಯವಸ್ಥೆ ಎಂಬ ಸಂಕೋಲೆ. ಸಂವಿಧಾನ ಸಮಾನತೆ ಹೇಳುತ್ತದೆ, ಕಾನೂನುಗಳು ಹಕ್ಕುಗಳನ್ನು ಕೊಡುತ್ತವೆ, ಸಮಾಜ ಸುಧಾರಕರು ಹೋರಾಡಿದ್ದಾರೆ. ಆದರೂ ಜಾತಿಯ ಹೆಮ್ಮರ ಇನ್ನೂ ನಿಂತಿದೆ. ಏಕೆಂದರೆ ಅದರ ಬೇರುಗಳು ಮನಸ್ಸಿನೊಳಗೆ, ಮನೋಭಾವಗಳಲ್ಲಿ, ಸಂಪ್ರದಾಯಗಳ ಹೆಸರಿನಲ್ಲಿ ಚಾಚಿಕೊಂಡಿವೆ. ಆದರೆ ವೀಕ್ಷಕರೇ, ಇಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಗ್ರಾಮ ದೇಶದ ಗಮನ ಸೆಳೆದಿದೆ. ಅದುವೇ ಮಹಾರಾಷ್ಟ್ರದ ಅಹಿಲ್ಯನಗರ ಜಿಲ್ಲೆಯ ನೆವಾಸ್ ತಾಲೂಕಿನ ಸೌಂದ್ಯಾಳ್ ಗ್ರಾಮ. ಫೆಬ್ರವರಿ 5ರಂದು ನಡೆದ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಈ ಗ್ರಾಮ ಒಂದು ಐತಿಹಾಸಿಕ ನಿರ್ಣಯ ಕೈಗೊಂಡು ಜಾತಿ ಮುಕ್ತ ಗ್ರಾಮ ಎಂದು ಘೋಷಿಸಿಕೊಂಡಿದೆ. ಹೆಜ್ಜೆ ಸಣ್ಣದಿರಬಹುದು, ಆದರೆ ಇದು ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯ ಆರಂಭ. ಈ ನಿರ್ಣಯದ ಅರ್ಥವೇನು? ಗ್ರಾಮದಲ್ಲಿ ಜಾತಿ ಆಧಾರಿತ ಭೇದ ಭಾವಕ್ಕೆ ಅವಕಾಶವಿಲ್ಲ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಜಾತಿ ಭೇದ ಇಲ್ಲ. ಸಾಮಾಜಿಕ ಏಕತೆಗೂ ಆದ್ಯತೆ. ಎಲ್ಲರೂ ಗ್ರಾಮಸ್ಥರು ಅಷ್ಟೇ. ಜಾತಿ ಗುರುತು ಬೇಡ ಎಂಬುದು ಇದರ ಸ್ಪಷ್ಟ ಅರ್ಥ. ಇದು ಕೇವಲ ಘೋಷಣೆಯಲ್ಲ. ಈ ಗ್ರಾಮ ಹಿಂದಿನಿಂದಲೂ ಪ್ರಗತಿಪರ ಚಿಂತನೆಯ ಹೆಜ್ಜೆ ಹಾಕುತ್ತಿದೆ. ಈ ಗ್ರಾಮ ಘೋಷಣೆ ಯಾಕೆ ಇಷ್ಟು ಮಹತ್ವದ್ದು? ಭಾರತದಲ್ಲಿ ಜಾತಿ ಎಂಬುದು ಕೇವಲ ಒಂದು ಪದವಲ್ಲ. ಅದು ಸಾಮಾಜಿಕ ಸ್ಥಾನ, ವಿವಾಹ, ರಾಜಕೀಯ, ಬದುಕಿನ ಅವಕಾಶಗಳನ್ನೇ ನಿರ್ಧರಿಸುವ ವ್ಯವಸ್ಥೆ. ಅಂತಹ ಸಂದರ್ಭದಲ್ಲಿ ಒಂದು ಗ್ರಾಮ ನಾವು ಮೊದಲು ಮನುಷ್ಯರು, ನಂತರ ಬೇರೆ ಯಾವುದೋ ಎಂದು ಘೋಷಿಸುವುದು, ಇದು ನಿಜವಾದ ಪ್ರಜಾಪ್ರಭುತ್ವದ ಆತ್ಮ. ವೀಕ್ಷಕರೇ, ಬದಲಾವಣೆ ಯಾವಾಗಲೂ ದೊಡ್ಡ ನಗರಗಳಿಂದಲೇ ಬರಬೇಕೆಂದಿಲ್ಲ. ಕೆಲವೊಮ್ಮೆ ಒಂದು ಸಣ್ಣ ಗ್ರಾಮವೇ ದೇಶಕ್ಕೆ ದಿಕ್ಕು ತೋರಿಸುತ್ತದೆ. ಸೌಂದ್ಯಾಳ್ ಗ್ರಾಮದ ಈ ಹೆಜ್ಜೆ ಇನ್ನಷ್ಟು ಗ್ರಾಮಗಳಿಗೆ ಪ್ರೇರಣೆ ಆಗಬಹುದೇ? ಇದು ಒಂದು ಮಾದರಿ ಆಗಬಹುದೇ? ಸಮಯವೇ ಉತ್ತರ ಹೇಳಬೇಕು. ಆದರೆ ಇಂದು ಈ ಗ್ರಾಮಕ್ಕೆ ನಮ್ಮ ಅಭಿನಂದನೆಗಳು. ನಿಮಗೆ ಈ ವಿಷಯದ ಬಗ್ಗೆ ಏನನ್ನಿಸುತ್ತದೆ? ಸಮಾಜ ಸಾಧ್ಯವೇ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.